ನಾನು ವಿಜಯಲಕ್ಷ್ಮಿ ಶಿವರೂರು. ಇದು ಸುದ್ದಿಯ ಬೆನ್ನತ್ತಿ, ಸತ್ಯ ಹುಡುಕುವ ಯತ್ನ. ಇಷ್ಟೊಂದು ಡಾಕ್ಯುಮೆಂಟ್ಗಳು, ಇದರೊಳಗೆ 10 ಹಗರಣಗಳು. ಈ ಎಲ್ಲ ಹಗರಣಗಳನ್ನ ತಡುಕುತ್ತಾ ಹೋದ್ರೆ ಈ ಎಲ್ಲ ಹಗರಣಗಳು ಸೇರೋದು ಒಂದೇ ಮೂಲಕ್ಕೆ, ಅದುವೇ ನಕಲಿ ಜಾತಿ ಪ್ರಮಾಣ ಪತ್ರದತ್ತ. ಹೌದು, ಮೇಲ್ವರ್ಗದ ಜನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಜಾತಿ ಪ್ರಮಾಣ ಪತ್ರ ಬಳಸಿ ಅವರ ಬದುಕಿನ ಹಕ್ಕನ್ನೇ ಕಿತ್ಕೊಳ್ತಿದ್ದಾರೆ. ನಮ್ಮ ರಾಜ್ಯವೊಂದರಲ್ಲೇ ಸಾವಿರಾರು ಪ್ರಕರಣಗಳು ಬೆಳಕಿಗೆ ಬಂದಿವೆ. ಹೌದು, ಈ ರಾಜ್ಯದಲ್ಲಿ ನಕಲಿ ಪ್ರಮಾಣ ಪತ್ರ ತಯಾರಿಕೆ ಅನ್ನೋದು ಒಂದು ದೊಡ್ಡ ದಂಧೆಯಾಗಿದೆ. ಹಾಗಾದ್ರೆ ಈ ದಂಧೆಯ ಮೂಲ ಎಲ್ಲಿದೆ? ಈ ದಂಧೆಯ ಆಳ ಅಗಲ ಎಷ್ಟಿದೆ? ಇದನ್ನೆಲ್ಲ ತಿಳ್ಕೋಣ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ರಾಜ್ಯದಲ್ಲಿ 10,000ಕ್ಕೂ ಹೆಚ್ಚು ನಕಲಿ ಸರ್ಕಾರಿ ನೌಕರರು, 600ಕ್ಕೂ ಹೆಚ್ಚು ಪ್ರಕರಣಗಳು ನ್ಯಾಯಾಲಯದಲ್ಲಿದೆ, 1.5 ಲಕ್ಷಕ್ಕೂ ಹೆಚ್ಚು ನಕಲಿ ಜಾತಿ ಪ್ರಮಾಣ ಪತ್ರಗಳು. ಇವು ನಮ್ಮ ರಾಜ್ಯದಲ್ಲಿರುವ ನಕಲಿ ಜಾತಿ ಪ್ರಮಾಣ ಪತ್ರ ಹಗರಣದ ಕೆಲ ಅಂಕಿ ಅಂಶಗಳು. ಇವು ಈ ಹಗರಣದ ಗಂಭೀರತೆಯನ್ನು ಸೂಚಿಸುತ್ತೆ. ಈ ಹಗರಣ ಎಂತಹ ಅನಾಹುತ ಮಾಡುತ್ತೆ ಅನ್ನೋದಕ್ಕೆ ಕೆಲ ಉದಾಹರಣೆಗಳನ್ನು ಹೇಳ್ತೀನಿ ಕೇಳಿ. ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದ 100ಕ್ಕೂ ಹೆಚ್ಚು ಹುದ್ದೆಗಳನ್ನು ನಕಲಿ ಜಾತಿ ಪ್ರಮಾಣ ಪತ್ರ ಬಳಸಿ ದುರುಪಯೋಗಪಡಿಸಲಾಗಿದೆ. ಈ ಬಗ್ಗೆ ಸುವರ್ಣ ನ್ಯೂಸ್ ಇದೆಂಥ ಅನುಕಂಪ ಅನ್ನೋ ವಿಸ್ತೃತ ವರದಿ ಮಾಡಿ ಅನ್ಯಾಯವನ್ನ ಬಯಲಿಗೆಳೆದಿತ್ತು. ಇನ್ನು ಕೇಂದ್ರ ಅಬಕಾರಿ ಹಾಗೂ ಕಂದಾಯ ಇಲಾಖೆಯಲ್ಲಿ ಮೇಲ್ವರ್ಗದ 100 ಮಂದಿ ಪ್ರಮೋಷನ್ಗಾಗಿ ದಲಿತರ ಜಾತಿ ಬಳಸಿಕೊಂಡಿದ್ರು. ಆ ಮೂಲಕ SC/ST ಸಿಬ್ಬಂದಿಗಳನ್ನು ಸೌಲಭ್ಯ ವಂಚಿತರನ್ನಾಗಿಸುತ್ತಿದ್ರು. ಈ ಬಗ್ಗೆಯೂ ನಮ್ಮ ಚಾನೆಲ್ ಬೆಳಕು ಚೆಲ್ಲಿತ್ತು. ಹೆಚ್ಚು ದೂರ ಏಕೆ, ನಮ್ಮ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲೇ 100 ನೌಕರರು ನಕಲಿ SC/ST ಜಾತಿ ಪ್ರಮಾಣ ಪತ್ರ ಒದಗಿಸಿ ಹುದ್ದೆಗಿಟ್ಟಿಸಿಕೊಂಡಿದ್ದಾರೆ. ಇವರ ಪೈಕಿ ಹಲವರು ಉನ್ನತ ಹುದ್ದೆ ಅಲಂಕರಿಸಿಕೊಂಡಿದ್ದಾರೆ. ಈ ಪ್ರಕರಣ ಕೂಡ ನ್ಯಾಯಾಲಯದಲ್ಲಿದೆ. ಸುಮಾರು ನನಗೆ ತಿಳಿದಿರೋ ಮಟ್ಟಿಗೆ 1 ಲಕ್ಷಕ್ಕೂ ಹೆಚ್ಚು. ಆದರೆ ತಹಸೀಲ್ದಾರ್ ನೀಡ್ತಕ್ಕಂಥ ಪ್ರಮಾಣ ಪತ್ರಗಳು ಪ್ರಾಮಾಣೀಕರಿಸ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಕಮಿಟಿ ಮುಂದೆ ಬರ್ತಾ ಇಲ್ಲ, ಪ್ರಾಮಾಣೀಕರಿಸ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶಗಳನ್ನು, ಹೈಕೋರ್ಟ್ ಆದೇಶಗಳನ್ನು ಪಾಲನೆ ಮಾಡ್ತಾ ಇಲ್ಲ. ಇವು ನಕಲಿ ಜಾತಿ ಪ್ರಮಾಣ ಪತ್ರ ಬಳಸಿ ಹೇಗೆ ವಂಚನೆ ಮಾಡ್ತಾರೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳು. ದುರಂತ ಅಂದ್ರೆ ಈ ಯಾವ ಪ್ರಕರಣಗಳಲ್ಲೂ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಿಲ್ಲ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿಯೂ ಇಲ್ಲ. ಹಿಂದೆ ಮೇಲ್ವರ್ಗದವರ ಶೋಷಣೆಯಿಂದಾಗಿ ದಲಿತರು ಹೀನಾಯ ಸ್ಥಿತಿಗೆ ತಲುಪಿದ್ರು. ಇಂದು ಮೇಲ್ವರ್ಗದವರ ಕುಟಿಲ ಬುದ್ಧಿಯಿಂದಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ತಮ್ಮ ಬದುಕಿನ ಹಕ್ಕಿನಿಂದಲೇ ವಂಚಿತರಾಗ್ತಿದ್ದಾರೆ. ಅದಕ್ಕೆ ಸರ್ಕಾರ ಬೇರೆ ಕುಮ್ಮಕ್ಕು ಕೊಡ್ತಿದೆ. ಅದು ಹೇಗೆ? ಅದೆಲ್ಲವನ್ನ ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ.